ಕನ್ನಡ ಶಾಲೆಗಳಿಗೆ ಅನುದಾನ ಕೊಡದ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿದ್ದಾರೆ ವಾಟಾಳ್ ನಾಗರಾಜ್ ಅವರು. ಕನ್ನಡ ಶಾಲೆಗಳ ಉಳಿವಿಗೋಸ್ಕರ ವಾಟಾಳ್ ನಾಗರಾಜ್ ಅವರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕನ್ನಡ ಶಾಲೆಗಳಿಗೆ ಅನುದಾನವನ್ನು ಕೊಟ್ಟಿಲ್ಲ ರಾಜ್ಯ ಸರ್ಕಾರ, ಈ ಕೂಡಲೇ ಅನುದಾನವನ್ನು ಬಿಡುಗಡೆ ಮಾಡಬೇಕು. ಹೆದ್ದಾರಿ ತಡೆಯಿಂದಾಗಿ ಕೆಲಕಾಲ ಪರಿಸ್ಥಿತಿ ಬಿಗಡಾಯಿಸಿತ್ತು. ಕನ್ನಡ ವಿರೋಧಿ ಸರ್ಕಾರಕ್ಕೆ 95ರ ನಂತರದ ಕನ್ನಡ ಮಾಧ್ಯಮ ಶಾಲಾ ಕಾಲೇಜುಗಳಿಗೆ ನಾವಿವತ್ತು ಕರ್ನಾಟಕ ಸರ್ಕಾರಕ್ಕೆ ಒಂದು ಅಂತಿಮ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಈಗ ಪರೀಕ್ಷೆಗಳು ಶುರುವಾಗ್ತಾ ಇದೆ. ಪರೀಕ್ಷೆಗಳು ಮುಗಿದ ನಂತರ ನೀವು ನಿಮ್ಮ ಧೋರಣೆಯನ್ನ ಬದಲಾವಣೆ ಮಾಡಿ ಕನ್ನಡ ಶಾಲೆಗಳಿಗೆ ಅನುದಾನ ಕೊಡ್ತಕ್ಕಂಥದ್ದು, ಕನ್ನಡ ಶಾಲೆಗಳನ್ನು ನೀವು ಉನ್ನತೀಕರಣಕ್ಕೆ ಮಾಡ್ತಕ್ಕಂಥದ್ದು, ಕನ್ನಡ ಶಾಲೆಗಳನ್ನು ಅದ್ಭುತವಾದಂಥ ಶಾಲೆ ಮಾಡಬೇಕು. ನೀವು ಕನ್ನಡ ಶಾಲೆಯನ್ನು ನೋಡಿದ್ರೆ ಮಕ್ಕಳು ಶಾಲೆಗೆ ಬರಬೇಕು, ಆ ರೀತಿ ಮಾಡಬೇಕಾಗಿದೆ. ಇದಕ್ಕೆ ಶಾಸಕರು, ಲೋಕಸಭಾ ಸದಸ್ಯರು, ಮಂತ್ರಿಗಳು ಎಲ್ಲರೂ ಗಂಭೀರವಾಗಿರಬೇಕು. ಇಡೀ ರಾಜ್ಯ ಇರ್ತಕ್ಕಂಥದ್ದು ಕನ್ನಡ, ಇದು ಕರ್ನಾಟಕ ರಾಜ್ಯ. ಕರ್ನಾಟಕ ಏಕೀಕರಣ 56ರಲ್ಲಾಯಿತು. ಕರ್ನಾಟಕ ನಾಮಕರಣ ಸುಮಾರು 51 ವರ್ಷದ ಹಿಂದೆ ಆಯಿತು. ಉಳಿಸಿ 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 ನೀಡಲೇಬೇಕು.